ಅಪ್ಪ ಫುಲ್ ಎಮೋಷ್ನಲ್. ಅಮ್ಮೋ ಟಾಟಾ ಹೇಳೋದಕ್ಕೆ ಟಾಟಾನೇ ಅವ್ರು ತಗೊಂಡವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಹಾಂ ಅಲ್ವಾ? ತಗೊಂಡವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಹ್ಞೂ ಆಯಿತು. ದಳಬಳ ಅಂತ ಹೇಳ್ತಾ ಇದ್ರಿ. ಅಪ್ಪಂಗೆ ಬೇಜಾರ. ಕಾರು ಹೋಯ್ತು. ಅಪ್ಪ ಹೊರಗಡೆನೇ ಬರಲಿಲ್ಲ ಬೇಜಾರಾಗಿ. ಅಮ್ಮ ಬಳ ನಮಸ್ಕಾರ. ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಗೆ ಒಂದು ಹೊಸ ಕಾರ್ ಬರ್ತಾಯಿದೆ. ನಮ್ಮ ಉಡುಪಿ ಮನೆಗೆ. ಫಸ್ಟ್ ಪಟಕನ್ನ ಮಾತಾಡುವ. ಹಲೋ, ಆರ್ ಯು ಗೈಸ್ ರೆಡಿ? ಹಾಂ, ಏನು ಹೊಸ ಕಾರು? ಅಪ್ಪಂಗೆ ಇಷ್ಟ ಇಲ್ಲ? ಒಳ್ಳೆದಿತ್ತು ಹಾಗೆ ಹೀಗೆ ಅಂತ. ಎಷ್ಟು 64,000 ಓಡಿತಾ? 10 ವರ್ಷ ಅಷ್ಟೇ? ಮತ್ತೆ ಯಾಕೆ ಹೊಸ ಕಾರು? ವಿದ್ಯಾ ರೆಡಿ? ಎಲ್ಲಿದ್ದೀಯಾ? ಹೊಸ ಕಾರು ಎಕ್ಸೈಟೆಡ್? ನಾವು ಯಾವ ಕಾರ್ ತಗೊಳ್ತಾ ಇದ್ದೇವೆ ಅಂತಂದರೆ ಉಡುಪಿ ಮನೆಗೆ ಟಾಟಾ ಪಂಚ್. ನಮ್ಮ ಹತ್ರ ಇದ್ದಿದ್ದ ಕಾರು ಮಾರುತಿ ಸ್ವಿಫ್ಟ್ VXi 2015 ಮಾಡೆಲ್ಲು, ಗೇರ್ ಗಾಡಿ. 10 ವರ್ಷದಲ್ಲಿ 64,000 ಮಾತ್ರ ಓಡಿತ್ತು. ಸೂಪರ್ ಕಂಡೀಷನಲ್ಲಿದ್ದ ಕಾರು. ಬಟ್ ಯಾಕೆ ಚೇಂಜ್ ಮಾಡ್ತಾ ಇರೋದು? ಯಾಕಂತಂದರೆ ನಮ್ಮ ಅಪ್ಪ ಕಾರ್ ಕಲ್ತದ್ದೇ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ಗೆ ಹತ್ತಿರ ಬರುವಾಗ. ಸೊ ಅಷ್ಟು ಸೂಪರಾಗಿ ಎಲ್ಲ ಓಡಿಸೋದೇನಿಲ್ಲ. ಓಕೆ, ಒಂದು ತಕ್ಕ ಮಟ್ಟಿಗೆ ಓಡಿಸ್ತಾರೆ ಕಾರು. ಬಟ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಅಲ್ಲಿ ಟೆನ್ಷನ್ ಆಗ್ತದೆ, ಅವ್ರು ಕಾರೆಲ್ಲ ಓಡಿಸೋಗಿ ಹೇಗೆ ಓಡಿಸ್ತಾರೋ ಏನೋ ಹೈವೇಲಿ ಅಂತ. ಸೊ ಅದಕ್ಕೆ ರಗಳೆ ಬೇಡ, ಆರಾಮ್ಸೆ ಇವರು ಆಟೋಮೆಟಿಕ್ ಕಾರ್ ಓಡಿಸ್ಲಿ ಅಂತ ವಿ ಡಿಸೈಡೆಡ್ ಇಟ್ ಈಸ್ ದ ರೈಟ್ ಟೈಮ್. ಹಳೆ ಕಾರು ಕೊಟ್ಟು ಒಂದು ಹೊಸ ಕಾರು ತಗೊಳ್ಳುವ ಅಂತ. 2 ದಿನ ಆಯಿತು. ಹಳೆ ಕಾರು ಈಗ ತಗೊಂಡು ಹೋಗಿದ್ದಾರೆ. ಸೊ ಆವಾಗ ಅಮ್ಮ ಫುಲ್ ಎಮೋಷ್ನಲ್, ಭಯಂಕರ ಹತ್ರ ಭಾರಿ ಬೇಜಾರಾಯ್ತು ಅವರಿಗೆ. ಒಳ್ಳೆ ಇತ್ತಲ್ಲ ಕಾರು ಅಂತ. ಅಪ್ಪ ಸ್ವಲ್ಪ ಭಯಂಕರ ಇಮೋಷ್ನಲ್, ಬಟ್ ಅವರು ತೋರಿಸ್ಕೊಳ್ಳೋದಿಲ್ಲ ಮುಖದಲ್ಲಿ. ಬಟ್ ಹೊಸ ಕಾರು ಬಂದಮೇಲೆ ಖುಷಿ ಆಗ್ತದೆ ಬಿಡಿ. ಈಗ ಹೋಗೋ ಶೋರೂಮಿಗೆ. ವಿದ್ಯಾಜಿ ಹತ್ತಿರ್ಜಿ ಕಾರು. ಈಗ ಕಾರ್ ಓಡಿಸ್ಲಿಕ್ಕೆ ಗೊತ್ತುಂಟಲ್ಲ? ನಿಮ್ಮದು ವೆಹಿಕಲ್ ನಂಬರ್ ಬಂದಿದೆ. ಹೌದಾ, ಬಂದಿದೆಯಾ? MG ಆಕ್ಸಸರೀಸ್ ಹಾಕಿ. ಹಾಂ, ಕಾರ್ ರೆಡಿ ಆಗ್ತಾ ಇದೆ. ಈಗ ಹೋಗುವಾಗ ನೀವೇ ಓಡಿಸ್ಕೊಂಡು ಹೋಗ್ತೀರಲ್ಲ? ಹಾಂ, ನಾನಾ? ವಿದ್ಯಾ? ಪಂಚ್ ಅಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹ್ಯಾಪಿ ಅಮ್ಮ? ಅಬ್ಬಾ, ಬೈದವೆ ನಾವು ಕಾರ್ ತಗೊಂಡದ್ದು ಉಡುಪಿಯಲ್ಲಿ. ಇದು ಕಲ್ಸಂಕ ದಾಟಿದ ಮೇಲೆ ಗುಂಡಿಬೈಲ್ ಅಂತ ಒಂದು ಊರುಂಟು, ಅಲ್ಲಿ ಟಾಟಾ ಶೋರೂಮ್ ಇದೆ. ಉಡುಪಿ ಸಿಟಿಯಲ್ಲೇ ಬರ್ತದೆ. ಇಲ್ಲಿ ತಗೊಂಡಿರೋದು. ಒಳ್ಳೆ ಸರ್ವಿಸ್ ಮಾತ್ರ. ನಮ್ಮ ಕಾರ್ ರೆಡಿ ಇದೆ, ಈಗ ಸೀದಾ ಹೊರಡ್ಬೋದು. ಹೊಸ ಕಾರ್ಗೆ ಮಳೆ ಮಾರ್ರೆ. ಹೌದೌದು. ಆನೆಗುಡ್ಡೆಯ
ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿ ಈಗ ನಾವು ನಮ್ಮ ಮೂಲ ಊರು ಕುಂದಾಪುರದ ಕಂಬದ ಕೋಣೆಗೆ ಬಂದಿದ್ದೇವೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇನೆ. ಜೋರು ಮಳೆ ಬರ್ತಾ ಉಂಟು. ಗಾಡಿ ಎಲ್ಲ ಕೆಸರಾಗಿತ್ತು. ನಾನು ಪೂರ್ತಿ ಈಗೆಲ್ಲ ಒರೆಸಿ ನಿಮಗೋಸ್ಕರ ಕಾರ್ ಬಗ್ಗೆ ಹೇಳಬೇಕಲ್ಲ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆ ಟಾಟಾ ಪಂಚ್ ತೊಗೊಂಡದ್ದು ಈಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅಪ್ಪ ಡಿಸೈಡ್ ಆಗಿದ್ರು ಹೊಸ ಕಾರ್ ತೊಗೊಳ್ಳೋದಿದ್ರೆ ಆಟೋಮೆಟಿಕ್ ತೊಗೊಳ್ತೇನೆ ಮಾರ ಅಂತ. ನಾನು ಸಹ ಅದೇ ಹೇಳಿದೆ, ನೀವು ಈ ಏಜಲ್ಲಿ ಮ್ಯಾನ್ಯುವಲ್ ಎಲ್ಲ ಓಡಿಸೋದು ಬೇಡ, ಆಟೋಮೆಟಿಕ್ ಕಾರೇ ಓಡಿಸಿ ಅಂತ. ಸೊ ಆಟೋಮೆಟಿಕ್ ಬೇಕು ಅಂತ ಇತ್ತು ಅಪ್ಪನಿಗೆ. ಆ್ಯಂಡ್ ನಮ್ಮ ರೋಡೆಲ್ಲ ಸೂಪರ್ ಆಗಿರೋದ್ರಿಂದಾಗಿ ಅವ್ರಿಗೆ ಎಸ್ ಯು ಬೇಕಿತ್ತು, ಚಿಕ್ಕದು ಬೇಕಿತ್ತು. ಸೊ ಮೈಕ್ರೋ ಎಸ್ ಯು ವಿ ಕಾರ್ ಬೇಕಿತ್ತು. ಮೈಕ್ರೋ ಎಸ್ ಯು ವಿ ಅಂತ ಬಂದರೆ ಈ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಒಂದು 5 ರಿಂದ 6 ಕಾರ್ ಬರ್ತದೆ. ಯಾವುದೆಲ್ಲ ಬರ್ತದೆ? ಒಂದು ಟಾಟಾ ಪಂಚ್ ಬರ್ತದೆ, ಹ್ಯುಂಡೈ ಅವರ ಎಕ್ಸ್ಟರ್ ಬರ್ತದೆ, ಸಿಟ್ರನ್ ಅವರ C3 ಬರ್ತದೆ, ಹಾಗೆಯೇ ನಿಸ್ಸಾನ್ ಅವರ ಮ್ಯಾಗ್ನೈಟ್, ಮತ್ತು ರೆನಾಲ್ಟ್ ಅವರ ಕೈಗರ್. ಈ 5 ಕಾರ್ ಬರ್ತದೆ. ನೀವು ಕೆಲವರು ಹೇಳ್ಬೋದು ಮಾರುತಿ ಅವ್ರದ್ದು ಯಾವುದಿಲ್ಲ. ಮಾರುತಿ ಅವ್ರದ್ದು ಮೈಕ್ರೋ ಎಸ್ ಯು ವಿ ಕ್ಯಾಟಗರಿಯಲ್ಲಿ ಯಾವುದೂ ಇಲ್ಲ. ಫ್ರಾಂಕ್ಸ್ ಅಂತ ಹೇಳ್ಬೋದು, ಅದು ಎಕ್ಸ್ಟೆಂಡೆಡ್ ಹ್ಯಾಚ್ ಬ್ಯಾಕ್ ನನ್ನ ಪ್ರಕಾರ, ಅಥವಾ ಕ್ರಾಸ್ ಓವರ್ ಅಂತ ಹೇಳ್ತಾರಲ್ಲ ಆ ಥರ. ಅದು ಮೈಕ್ರೋ ಎಸ್ ಯು ವಿಗೆ ಬರೋದಿಲ್ಲ. ಈ 5ರಲ್ಲಿ ನೋಡಿ, ಸಿಟ್ರನ್ನು, ನಿಸ್ಸಾನು ಮತ್ತು ರೆನಾಲ್ಟ್ ಎಲ್ಲ ಅವರಿದ್ದು ಸರ್ವಿಸ್ ಬೆಂಗಳೂರಿಂದ ಹೊರಗಡೆ ಅಷ್ಟಕ್ಕಷ್ಟೇ. ಸೊ ಅದು 3 ನಾವು ತೆಗೆದುಹಾಕಿದೆವು. ಇನ್ನು ಮಿಕ್ಕಿದ್ದು ಟಾಟಾ ಪಂಚ್ ಮತ್ತು ಹ್ಯುಂಡೈ ಎಕ್ಸ್ಟರ್. ನಾವು ಹ್ಯುಂಡೈ ಎಕ್ಸ್ಟರ್ಗಿಂತ ಟಾಟಾ ಪಂಚನ್ನು ಯಾಕೆ ಪ್ರಿಫರ್ ಮಾಡಿದ್ದು ಅಂತಂದರೆ 2 ರೀಸನ್. ಒಂದು, ಕಾರಿನ ಟಾಪ್ ಎಂಡ್ ಪ್ರೈಸ್ ನೋಡಿದೆವು. ಟಾಟಾ ಪಂಚ್ಗಿಂತ ಎಕ್ಸ್ಟರ್ 1.5 ರಿಂದ 2 ಲಕ್ಷ ಜಾಸ್ತಿ ಆಗ್ತದೆ. ಸುಮ್ಮನೆ ಯಾಕೆ ಅಷ್ಟೆಲ್ಲ ಕೊಡೋದು ಅಂತ ಅನಿಸಿತು. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಸೇಫ್ಟಿ. ಎಷ್ಟು ಸೇಫ್ ಇದೆ ಕಾರು ಅಂತ ಗ್ಲೋಬಲ್ ಎನ್ಕ್ಯಾಪ್ ಪ್ರಕಾರ ಆ ಒಂದು ಸೇಫ್ಟಿ ರೇಟಿಂಗಲ್ಲಿ ಪಂಚ್ಗೆ 5ಕ್ಕೆ 5. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ ಕಾರ್ಸ್ ಇನ್ ಇಂಡಿಯಾ. ಬಟ್ ಎಕ್ಸ್ಟರ್ ಇದು ಎನ್ಕ್ಯಾಪ್ ರೇಟಿಂಗ್ ಇನ್ನೂ ಸಹ ಬರಲಿಲ್ಲ. ಆ್ಯಂಡ್ ಹ್ಯುಂಡೈ ಇದು ಯೂಶ್ವಲಿ ಮೆಟೀರಿಯಲ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ, ಟಾಟಾಕ್ಕಿಂತ ಸೂಪರ್ ಇರೋದಿಲ್ಲ. ಸೊ ಇದೆರಡು ರೀಸನ್ನಿಂದಾಗಿ ನಾವು ಟಾಟಾ ಪಂಚ್ ಮೇಲೆ ಒಲವನ್ನು ತೋರಿಸಿದೆವು. ಬೈ ದ ವೇ, ಇದು ಟಾಪ್ ಎಂಡ್ ಕಾರ್. ಟಾಟಾ ಪಂಚ್ ನಿಮಗೆ ಆನ್ ರೋಡ್ 6 ಲಕ್ಷದಿಂದ ಶುರು ಆಗ್ತದೆ, 6 ಲಕ್ಷದಿಂದ 11 ಲಕ್ಷ ತನಕ ಹೋಗ್ತದೆ. ಇದು ಟಾಪ್ ಎಂಡ್ ಕಾರ್. ಟಾಟಾ ಪಂಚಲ್ಲಿ ಪ್ಯೂರು, ಅಡ್ವೆಂಚರು, ಅಕಂಪ್ಲಿಷ್ಡು ಮತ್ತು ಕ್ರಿಯೇಟಿವ್ ಈ ಥರದ 4 ವೇರಿಯಂಟ್ ಸಿಗ್ತದೆ. ವೇರಿಯಂಟಲ್ಲಿ ಮತ್ತೆ ಪುನಃ ಸಬ್ ವೇರಿಯಂಟ್ಸ್ ಇರ್ತದೆ. ಅಂದರೆ ಈಗ ಕ್ರಿಯೇಟಿವಲ್ಲಿ ದಿಸ್ ಈಸ್ ಕ್ರಿಯೇಟಿವ್ ಪ್ಲಸ್, ಇನ್ನೊಂದು ಕ್ರಿಯೇಟಿವ್ ಪ್ಲಸ್ ಎಸ್ ಅಂತ ಬರ್ತದೆ, ಅಂದರೆ ವಿತ್ ಸನ್ ರೂಫ್. ನಾವು ಸನ್ ರೂಫ್ ಎಲ್ಲ ಬೇಡ ಅಂತ ಹೇಳಿದೆವು. ಸನ್ ರೂಫ್ ಆದರೆ ಇನ್ನೊಂದು 50,000, 40 ರಿಂದ 50,000 ಜಾಸ್ತಿ ಆಗ್ತದೆ. ಸೊ ದಿಸ್ ಈಸ್ ಟಾಟಾ ಪಂಚ್ ಆಟೋಮೆಟಿಕ್ ಕಾರ್ ಕ್ರಿಯೇಟಿವ್ ಪ್ಲಸ್ ಅಡಿಷನ್. ಆ್ಯಂಡ್ ನಿಮಗೆ ಕಾಣುವ ಹಾಗೆ ಇದು ರೆಡ್ ಮತ್ತು ವೈಟ್ ಕಾಂಬಿನೇಷನ್ ಅಂತ ಒಂದು ಪ್ರೀಮಿಯಂ ಲುಕ್ಗೋಸ್ಕರ ಅಪ್ಪ ಅಮ್ಮನ ಫೇವ್ರೆಟ್ ಕಲರ್ ರೆಡ್ ಮತ್ತು ವೈಟ್ ಕಾಂಬಿನೇಷನನ್ನು ನಾವು ತೊಗೊಂಡಿದ್ದೇವೆ. 1200 cc ಅಥವಾ 1.2 ಲೀಟರ್ 3 ಸಿಲಿಂಡರ್ ಎಂಜಿನ್ನ ಆಟೋಮೆಟಿಕ್ ಕಾರ್. 187 mm ಗ್ರೌಂಡ್ ಕ್ಲಿಯರೆನ್ಸ್, ಮಚ್ ಮೋರ್ ದೆನ್ ಇನಫ್. ಎಸ್, ನೆಕ್ಸಾನ್, ಟಾಟಾದವ್ರದ್ದು ನೆಕ್ಸಾನ್ ಎಲ್ಲ 205 mm 205 mm ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ಇಲ್ಲ. ಬಟ್ 187 ಇಸ್ ಮಚ್ ಮೋರ್ ದೆನ್ ಇನಫ್. ದೊಡ್ಡ ಗುಂಡಿಗಳನ್ನು ಕೂಡ ಸ್ವಲ್ಪ ಟೆನ್ಷನ್ ಇಲ್ಲದೆ ಆರಾಮ್ಸೆ ದಾಟ್ಬೋದು. 366 ಲೀಟರ್ ಬೂಟ್ ಸ್ಪೇಸು. ಇದರಲ್ಲಿ ಎಂತ ಉಂಟು, ಕೆಲವೊಂದು ಆಕ್ಸೆಸರೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೆವು. ವ್ಯಾಕ್ಯೂಮ್ ಕ್ಲೀನರು ಮತ್ತು ಕಾರ್ ಕವರು ಮತ್ತು ಪಂಚರ್ ಕಿಟ್ ಅದೆಲ್ಲ ಉಂಟು. ಬಟ್ ಅಮೇಝಿಂಗ್ ಬೂಟ್ ಸ್ಪೇಸು. ವಿಡಿಯೋ ಮಾಡ್ತಿರುವಂಥ ವಿದ್ಯಾವ್ರನ್ನ ಒಂಚೂರು ಹೀಗೆ ಮಡಿಸಿದರೆ ವಿದ್ಯಾವ್ರು ಹಿಡಿತಾರೆ ಇದರಲ್ಲಿ ಆರಾಮ್ಸೆ. 1 ವಿದ್ಯಾ 2 ವಿದ್ಯಾ 2 ವಿದ್ಯೆ ಹಿಡಿತಾರೆ. 366 ಲೀಟರ್. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಲ್ಲ, ಒಳ್ಳೆ ಸೌಂಡ್. ಡೋರ್ ಥಡ್ ಆಗಿರ್ಬೋದು, ಸೂಪರ್ ಉಂಟು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು? 37 ಲೀಟರ್ ಪೆಟ್ರೋಲ್ ಹಿಡಿತದೆ. ಪೆಟ್ರೋಲ್ ಇಂಜಿನ್ ಇದು. ಇದರಲ್ಲಿ ನಿಮಗೆ EV ಕಾರ್ ಉಂಟು ಟಾಟಾ ಪಂಚಲ್ಲಿ, CNG ಉಂಟು. ನಾವು ತೊಗೊಂಡಿರೋದು ಪೆಟ್ರೋಲ್ ವರ್ಷನ್. ಪಂಚಿದು ಮೇಜರ್ ಹೈಲೈಟ್ ಏನಂತಂದರೆ 4 ಡೋರ್ ಕೂಡ 90 ಡಿಗ್ರಿ ಓಪನ್ ಆಗ್ತದೆ. ತೆಗೆಯುವ, ತೋರಿಸ್ತೇನೆ ಬನ್ನಿ. ಅಯ್ಯೋ, ಎಲ್ಲಿ ಉಂಟು ಮರೇ? ಇದು ಸ್ವಲ್ಪ ಡಿಫ್ರೆಂಟ್. ಹಿಂದ್ಗಡೆ ಡೋರ್ ಇಲ್ಲಿಂದ ತೆಗೆಯೋದು. 90 ಡಿಗ್ರಿ ಓಪನ್ ಆಗ್ತದೆ. ಸೊ ನಿಮಗೆ ಮೇಲೆ ಹತ್ತಲಿಕ್ಕೆ ಕೆಳಗಿಳಿಲಿಕ್ಕೆ ಇನ್ನೂ ಸಹ ಈಸಿ. ಏರ್ ಬ್ಯಾಗ್ಸ್ ಉಂಟಾ ಬ್ರೋ? ಉಂಟು ಬ್ರೋ, 2 ಏರ್ ಬ್ಯಾಗ್ಸ್, ಒಂದು ಡ್ರೈವರ್ಗೆ, ಇನ್ನೊಂದು ಕೋ ಪ್ಯಾಸೆಂಜರ್ಗೆ. ರೂಫ್ ರೈಲ್ಸ್ ಬರ್ತದೆ. ಇದೆಲ್ಲ ನಿಮಗೆ ಬೇಸ್ ವರ್ಷನ್. ಯಾವುದಿದು ಪ್ಯೂರು, ಅಕಂಪ್ಲಿಷ್, ಅಡ್ವೆಂಚರು ಅದರಲ್ಲೆಲ್ಲ ಬರೋದಿಲ್ಲ. ಇದು ಟಾಪ್ ಎಂಡ್. ಇದು ನಾನು ಹೇಳ್ತಾ ಇರೋದು ಕೆಲವೊಂದು ಫೀಚರ್ ಮತ್ತು ಬೇರೆ ಬೇಸ್ ವೇರಿಯಂಟಲ್ಲಿ ಇರೋದಿದ್ರೆ ಮತ್ತೆ ಬೈಕೊಳ್ಬೇಡಿ. ಕ್ರಿಯೇಟಿವ್ ಪ್ಲಸ್ಸಲ್ಲಿ ಬೈ ಡಿಫಾಲ್ಟ್ ಆಗಿ ರೂಫ್ ರೈಲ್ಸ್ ಬರ್ತದೆ. ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಉಂಟು. ಅಫ್ಕೋರ್ಸ್ ಇದು ಇರಲೇಬೇಕಲ್ಲ ಮತ್ತು ಸೇಫ್ಟಿ ಮೆಷರು. ಆ್ಯಂಡ್ ನಂಗೆ ಇಷ್ಟ ಆಗಿರೋದು ರೇರ್ ವೈಪರ್ ಕೂಡ ಉಂಟು, ರೇರ್ ಡಿಫಾಗರು, ಮತ್ತು ಇಲ್ಲಿ ವಾಷರ್ ಕೂಡ ಇದೆ. ನಿಮಗೆ ಸೆಡಾನಲ್ಲೆಲ್ಲ ಇದು ನೋಡ್ಲಿಕ್ಕೆ ಸಿಗೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಹಿಂದ್ಗಡೆ ಕೂಡ
ವೈಪರ್ ಇದೆ. ಚಂದದ ಶಾರ್ಕ್ ಫಿನ್ ಆಂಟೆನಾ ಕೂಡ ಇದೆ. ಮಸ್ಟ್ ಅಂಡ್ ಶುಡ್ ಫೀಚರ್ ಅಂತ ನನ್ಗೆ ಅನ್ಸೋದು ಏನಂತಂದ್ರೆ TPMS, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಅಂದ್ರೆ ನೀವು ಗಾಡಿ ಓಡಿಸ್ತಾ ಇದೀರಿ, ನಿಮ್ಮ ಟೈರ್ ಅಲ್ಲಿ ಏನಾದ್ರು ಗಾಳಿ ಕಡಿಮೆ ಇದ್ರೆ ಅದು ಹೇಳ್ತದೆ ನಿಮ್ ಟೈರ್ ಅಲ್ಲಿ ಗಾಡಿ ಕಡಿಮೆ ಇದೆಯಪ್ಪ, ಗಾಳಿ ಹಾಕ್ಸು, ಏರ್ ಹಾಕ್ಸು ಅಂತ. ಸೊ TPMS ಇದರಲ್ಲಿದೆ. ದಿಸ್ ಇಸ್ ಒನ್ ಆಫ್ ದಿ ಗುಡ್ ಫೀಚರ್ಸ್. ಅಂಡ್ ಆಟೋ ಫೋಲ್ಡಿಂಗ್ ORVM ಇದರಲ್ಲಿದೆ. ಅಂದ್ರೆ ನೀವು ಗಾಡಿ ಲಾಕ್ ಮಾಡಿದರೆ ಮಿರರ್ ಆಟೋಮೆಟಿಕಲಿ ಫೋಲ್ಡ್ ಆಗ್ತದೆ. ನಿಮಗೆ ಈ ತರ ಫೀಚರ್ಸ್ ಟೈಟ್ ಪಾರ್ಕಿಂಗ್ ಇರುವಂಥ ಜಾಗದಲ್ಲೆಲ್ಲ ಇದು ಹೆಲ್ಪ್ ಆಗ್ತದೆ. ಆ್ಯಂಡ್ ನಮಗೆ 16 ಇಂಚ್ ಅಲಾಯ್ ವೀಲ್ಸ್ ನೋಡಲಿಕ್ಕೆ ಸಿಗ್ತದೆ. ಬೇರೆದ್ರಲ್ಲೆಲ್ಲ 14 ಅಥವಾ 15 ಇರ್ಬೋದು. ಟಾಪ್ ಎಂಡಲ್ಲಿ 16 ಇಂಚ್ ಅಲಾಯ್ ವೀಲ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಮುಂದ್ಗಡೆ ಡಿಸ್ಕ್ ಬ್ರೇಕು, ಹಿಂದ್ಗಡೆ ಟೈರ್ ಡ್ರಮ್ ಬ್ರೇಕ್. ಒಳಗಡೆ ಬರುವ ನ್ಯೂಟ್ರಲ್ಲು, ರಿವರ್ಸು ಮತ್ತು ಆಕ್ಸಲರೇಟರ್ ಸಿಂಪಲ್. ಇಲ್ಲ ಮಾರ ನಾನು ಕುತ್ಕೊಂಡು ಕೂಡ ಮ್ಯಾನುವಲ್ ಹಾಕಬೇಕು ಅಂತಂದರೆ ಎಮ್ಗೆ ಸೆಟ್ ಮಾಡಿ ಹೀಗೆ ಮಾಡಿದರೆ ಗೇರ್ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ಆಟೋಮೆಟಿಕ್ ತೊಗೊಂಡು ಯಾವನ್ ಮ್ಯಾನ್ಯಲ್ ಮಾಡ್ತಾನೆ. ಸೊ ನ್ಯೂಟ್ರಲ್, ರಿವರ್ಸ್, ಎಕ್ಸಲರೇಟರ್. ನಿಮಗೆ ಈ ಥರದ್ದು ಕೀ ನೋಡ್ಲಿಕ್ಕೆ ಸಿಗ್ತದೆ. ಲಾಕು, ಅನ್ಲಾಕು, ಲೈಟ್ದು, ಬೂಟ್ದು. ಓಕೆ, ಮೇನ್ಲಿ ಸ್ಟಾರ್ಟ್ ಸ್ಟಾಪಿಗೆ ಪುಷ್ ಬಟನ್ ಇದೆ. ಗಾಡಿ ಸ್ಟಾರ್ಟ್ ಆಯಿತು, ಮತ್ತೆ ಪುನಃ ಗಾಡಿ ಆಫ್ ಮಾಡಬೇಕಂತಂದರೆ ಗಾಡಿ ಆಫ್. ಆಟೋ AC ಫಂಕ್ಷನ್ ಇದೆ. ಹಾಗೆ ನಿಮಗೆ ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್ ನೋಡ್ಲಿಕ್ಕೆ ಸಿಗ್ತದೆ. ಇದು USB ಚಾರ್ಜಿಂಗು, ಇದು Type-C ಚಾರ್ಜಿಂಗು. ಎಸ್ಪೆಷಲಿ ಇದು ಫಾಸ್ಟ್ ಚಾರ್ಜಿಂಗು. ಹಾಗೆಯೇ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಅಂದರೆ ನಾನು ಫೋನ್ ಇಡ್ತೇನೆ, ನೋಡಿ ಇಲ್ಲಿ ಚಾರ್ಜ್ ಆಗ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ರೇರ್ ಡಿಫೋಗರ್ ಕೂಡ ಇದೆ, ಫ್ರಂಟ್ ಡಿಫೋಗರ್ ಕೂಡ ಇದೆ. ಮತ್ತು ಇದೊಂದು ಸೂಪರ್ ಆಪ್ಷನ್. ಇದು ಏನು ಅಂತಂದರೆ, ನೀವು ಬೇಸಿಗೆ ಕಾಲದಲ್ಲಿ ಗಾಡಿ ಫುಲ್ಲು ಬಿಸಿಯಾಗಿರ್ತದೆ, ನೀವು ಒಳಗಡೆ ಬಂದ ಕೂಡ ವಿಪರೀತ ಸೆಕೆ ಆಗ್ತದೆ. ಹಾಗೆ ನೀವೇನು ಮಾಡಬೇಕು ಅಂತಂದರೆ ಗ್ಲಾಸನ್ನು ಇಳಿಸಿ ಈ ಬಟನ್ ಒತ್ತಿದ್ರೆ ಸಿಕ್ಕಾಡ ಬಗ್ ಅಂತ ಗಾಳಿ ಬರ್ತದೆ ನೋಡಿ. ಫುಲ್ ಕಾರನ್ನು ಕೂಲ್ ಮಾಡಿ ಬಿಡ್ತದೆ. ಕಾರ್ ಕೂಲ್ ಆಗ್ತಿದೆ ಅಂತ ನಿಮಗೆ ಅನ್ನಿಸಿಕ್ ಸ್ಟಾರ್ಟ್ ಆದಾಗ ವಿಂಡೋನ ಮತ್ತೆ ಪುನಃ ವಾಪಸ್ ಹಾಕ್ಕೊಳ್ಳಿ, ಕಾರ್ ಕೂಲ್ ಆಗ್ತದೆ. ಮತ್ತೆ ಇದನ್ನ ಆಫ್ ಮಾಡಿ, ಎಕ್ಸ್ಪ್ರೆಸ್ ಕೂಲಿಂಗ್ ಆಫ್. ಈಗ ನಾರ್ಮಲ್ ಕೂಲಿಂಗಿಗೆ ಬಂತು ವಾಪಸ್ಸು. ಸೊ ಈ ಫೀಚರ್ ತುಂಬಾ ಅಪರೂಪದ ಕಾರಲ್ಲಿ ನೋಡ್ಲಿಕ್ಕೆ ಸಿಗೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಕ್ಸ್ಪ್ರೆಸ್ ಕೂಲಿಂಗು ಎಸ್ಪೆಷಲಿ ನಿಮಗೆ ಸಮ್ಮರಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಮತ್ತೆ ಇಲ್ಲಿ ಒಂದು ಕೈ ಹೀಗೆ ಇಡ್ಲಿಕ್ಕೆ ಆರ್ಮ್ ರೆಸ್ಟ್. ಇದರ ಒಳಗಡೆ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಉಂಟು ಏನಾದರೂ ವಸ್ತುಗಳನ್ನು ಇಡಲಿಕ್ಕೆ. ಆ್ಯಂಡ್ ಇಲ್ಲಿ ಕೀ ಅಥವಾ ಏನೋ ಒಂದು ಕಾಫಿ ಮಗ್, ಶೋಕಿ, ನಾವೆಲ್ಲ ಕೀ ಎಲ್ಲ ಇಡ್ಲಿಕ್ಕೆ ಯೂಸ್ ಮಾಡೋದು. ಹ್ಯಾಂಡ್ ಬ್ರೇಕ್ ನಿಮಗೆ ಹಳೆಯ ಕಾರ್ ಥರನೇ ಇದೆ. ಇದು ಕೂಲ್ಡ್ ಗ್ಲೌ ಬಾಕ್ಸ್. ಆ್ಯಂಡ್ ಫೋನ್ ಕನೆಕ್ಟಿವಿಟಿಗೆ ಆಂಡ್ರಾಯ್ಡ್ ಆಟೋ ಇದೆ. ಹಾಗೆಯೇ ಆ್ಯಪಲ್ ಅವರಿಗೆ ಆ್ಯಪಲ್ ಕಾರ್ ಪ್ಲೇ ಇದೆ. ಎಲ್ಲ ಕಂಟ್ರೋಲ್ಸ್ ಎಲ್ಲ ಸ್ಟೇರಿಂಗ್ ಅಲ್ಲೇ ಉಂಟು. ಇದೆಲ್ಲ ಟಾಪ್ ಎಂಡಲ್ಲಿ ನೋಡ್ಲಿಕ್ಕೆ ಸಿಗೋದು. ನಿಮಗೆ ಕಾಲ್ ಬಂದರೆ ವಾಲ್ಯೂಮ್ ಬಟನು ಅದು ಇದೆಲ್ಲ ಕಾಲ್ ರಿಸೀವ್ ಮಾಡಲಿಕ್ಕೆ ಎಲ್ಲ ಆಪ್ಷನ್ಸ್ ಇಲ್ಲೇ ಇದೆ. ಇದು ಟೆಲಿಸ್ಕೋಪಿಕ್ ಅಲ್ಲ, ಮೇಲೆ ಕೆಳಗೆ ಇಷ್ಟು ಮಾತ್ರ ಮಾಡ್ಬೋದು. ನಿಮ್ಮ ಕೆಳಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಮೋರ್ ದೆನ್ ಇನಫ್. ಲಾಕ್ ಮಾಡಿದೆ. AC ಬರೀ ಮುಂದ್ಗಡೆ ಮಾತ್ರ ಅಲ್ಲ, ಹಿಂದ್ಗಡೆವರೆಗೂ AC ವ್ಯವಸ್ಥೆ ಇದೆ. ರೇರ್ AC ವೆಂಟ್ಸ್ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಟಚ್ ಸ್ಕ್ರೀನ್. ಟಚ್ ಸೆನ್ಸಿಟಿವಿಟಿ ಸೂಪರ್ ಆಗುಂಟು. ಇದು ಕ್ಲೈಮೇಟ್ ಕಂಟ್ರೋಲು, ನಾನು ಟೆಂಪರೇಚರು ಇಲ್ಲಿಂದನೇ ಜಾಸ್ತಿ ಕಡಿಮೆ ಮಾಡ್ಬೋದು, ಇಲ್ಲಿದ್ರೆ ಇಲ್ಲೇ ಮಾಡ್ಬೋದು. ಆ್ಯಂಡ್ ಆಟೋ AC ಒತ್ತಿದ್ರೆ ಇಲ್ಲಿ ನೋಡಿ, ಆಟೋ ಈಗ ಎಷ್ಟು ಬೇಕು ಫ್ಯಾನ್ ಸ್ಪೀಡ್ ಅಂತೆಲ್ಲ ಅದೇ ಆಟೋ ಸೆಟ್ ಮಾಡಿಕೊಳ್ತದೆ. ಇನ್ನೂ ಕೂಡ ಜಾಸ್ತಿ ಫ್ಯಾನ್ ಸ್ಪೀಡ್ ಬೇಕಂತಂದರೆ till 7 ಮಾಡ್ಬೋದು. ಗಾಡಿ ಓಡಿಸುವಾಗ ನಿಮಗೆ ಹಿಂದ್ಗಡೆ ಕ್ಯಾಮ್ರಾ ಕಾಣಬೇಕು, ಗಾಡಿ ಓಡಿಸುವಾಗ ಯಾರು ಬರ್ತಿದ್ದಾರೆ ಹಿಂದ್ಗಡೆಯಿಂದ ಅಂತ ಗೊತ್ತಾಗಲಿಕ್ಕೆ ಈ ಫೀಚರ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನಾನು ರಿವರ್ಸ್ ಗೇರ್ ಹಾಕಿದರೆ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗ್ತದೆ ನೋಡಿ. ಸ್ಟೇರಿಂಗ್ ತಿರುಗಿಸಿದ ಕೂಡಲೇ ಇದು ಬರ್ತದೆ. ಎಸ್, ಸೂಪರ್. ಬೈ ಡಿಫಾಲ್ಟ್ ಕಾರ್ ಆನ್ ಮಾಡಿದ ಕೂಡಲೇ ನಿಮ್ಮ ಡ್ರೈವಿಂಗ್ ಮೋಡು ಸಿಟಿ ಮೋಡಲ್ಲಿ ಇರ್ತದೆ. ಆ್ಯಂಡ್ ಇಲ್ಲೊಂದು ಬಟನ್ ಇದೆ, ಅದು ಒತ್ತಿದರೆ ಎಕಾನಮಿ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಬೈ ಡಿಫಾಲ್ಟ್ ಆಗಿ ಸಿಟಿ ಇರ್ತದೆ. ನಿಮಗೆ ಇಕಾನಮಿ ಮೈಲೇಜ್ ಓರಿಯೆಂಟೆಡ್ ಪರ್ಸನ್ ಆದರೆ, ನಾನು ನಿಧಾನಕ್ಕೆ ಹೋಗ್ತೇನೆ ಒಳ್ಳೆ ಮೈಲೇಜ್ ಬರಲಿ ಅಂತಿದ್ರೆ ಇಕೋ ಮೋಡಲ್ಲಿ ಓಡಿಸ್ಬೋದು. ಆ್ಯಂಡ್ ನನಗೆ ಇಷ್ಟ ಆಗಿರುವ ವಿಷಯ ಏನಂತಂದರೆ, ಹಿಂದ್ಗಡೆ ಯೂಶ್ವಲಿ ನಮ್ಮ ಹಳೆ ಕಾರಲ್ಲಿ ಅಥವಾ ನಮ್ಮ ಹತ್ರ ಇರುವಂಥ ವರ್ಟಸಲ್ಲೂ ಇದು ಸ್ವಲ್ಪ ಹೀಗೆ ಉಬ್ಬು ಇರ್ತದೆ. ಬಟ್ ಇದರಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೂಪರ್, ಭಾರಿ ಅಂದರೆ ಭಾರಿ ಖುಷಿ ಆಯಿತು. ಡ್ರೈವರ್ ಸೀಟು, ಕೋ ಪ್ಯಾಸೆಂಜರು ಮತ್ತು ಹಿಂದ್ಗಡೆ 2 ಸೀಟು. ಇದಕ್ಕಿಲ್ಲ, ಹಿಂದ್ಗಡೆ ಇಬ್ಬರಿಗೆ ನಿಮಗೆ ಇಲ್ಲಿ ಹೆಡ್ ರೆಸ್ಟ್. ಇದನ್ನು ನೀವು ನಿಮ್ಮ ಹೈಟಿಗೆ ಅನುಗುಣವಾಗಿ ಸೆಟ್ ಮಾಡಿಕೊಳ್ಬೋದು. ಆ್ಯಂಡ್ ಸ್ಪೀಕರ್ ಅಮೇಝಿಂಗ್.
ನಂಗೆ ಯಾವುದಂತ ಗೊತ್ತಿಲ್ಲ, ಹರ್ಮನ್ನ ನೆಕ್ಸಾನಲ್ಲಾದರೆ ಹರ್ಮನ್ ಸ್ಪೀಕರ್ ಇರೋದು, ಇದರಲ್ಲೂ ಅದೇ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕ್ರಿಸ್ಟಲ್ ಕ್ಲಿಯರ್, ಸೂಪರ್. ಪುಂಗಿದ್ದು ಸಾಕು ಬ್ರೋ. ಆನ್ ರೋಡ್ ಎಷ್ಟಾಯ್ತು ಅಂತ ಹೇಳ್ತೇನೆ. ಈ ಕಾರಿಗೆ ಕ್ರಿಯೇಟಿವ್ ಪ್ಲಸ್ ಆಟೋಮೆಟಿಕ್ ಎಡಿಷನ್ ಟಾಟಾ ಪಂಚಿಗೆ 10.5 ಲಕ್ಷ ಆಯಿತು. ಈಗ GST ಸ್ವಲ್ಪ ರೆಡ್ಯೂಸ್ ಆಗಿರೋದ್ರಿಂದ ಒಂದು ನಿಯರ್ಲಿ 50,000 ಕಡಿಮೆ ಆಗ್ತದೆ. ನಾವು ಸನ್ರೂಫ್ ಬೇಡ ಅಂತ ಹೇಳಿದೆವು, ಸೊ 10.5 ಲಕ್ಷ ಆಯಿತು. ಇನ್ನೂ ಸಹ ಒಂಚೂರು ಕಡಿಮೆ ಆಗ್ಬೋದು ನಿಮಗೆ. ಯಾಕೆಂತಂದರೆ ನಾವು ಆಕ್ಸೆಸರೀಸ್ ಎಲ್ಲ ಜಾಸ್ತಿ ಹಾಕ್ಸಿದ್ದೇವೆ. ಈ 3D ಮ್ಯಾಟ್ ಆಗಿರ್ಬೋದು, ಸೀಟ್ ಕವರ್ ಆಗಿರ್ಬೋದು, ನಿಮಗೆ ಈ ಥರದ ಲೆದರ್ ಸೀಟ್ ಸಿಗೋದಿಲ್ಲ, ಇದೆಲ್ಲ ನಾವು ಎಕ್ಸ್ಟ್ರಾ ಹಾಕ್ಸಿರೋದು. ಸೊ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ ನಾವು ನಿಮಗೆ ಬೂಟಲ್ಲಿ ಕಾಣ್ತಿತ್ತಲ್ಲ, ವ್ಯಾಕ್ಯೂಮ್ ಕ್ಲೀನರು, ಪಂಚರ್ ಕಿಟ್ಟು, ಮತ್ತು ಎಂಥ ಕಾರ್ ಕವರು, ಅದೆಲ್ಲ ನಾವು ಎಕ್ಸ್ಟ್ರಾ ಹಾಕ್ಸಿರೋದ್ರಿಂದಾಗಿ ಆಕ್ಸೆಸರೀಸಿಗೆ ಒಂದು 25,000-28,000 ಎಕ್ಸ್ಟ್ರಾ ಬಿತ್ತು. ಸೊ ಅದರಿಂದ 10.5 ಆಯಿತು. ಇಲ್ಲ ಇದ್ದರೆ ಇನ್ನೂ ಕೂಡ ನಿಮಗೆ ಕಡಿಮೆಗೆ ಸಿಗ್ತದೆ. ಫೈನಲ್ ವರ್ಡಿಕ್ಟು, ನಾನು ತುಂಬ ರಿಸರ್ಚ್ ಮಾಡಿ ಟೆಸ್ಟ್ ಡ್ರೈವ್ ಎಲ್ಲ ಕೊಟ್ಟು ಅಪ್ಪನಿಗೆ ಈ ಕಾರ್ ತೊಗೊಳ್ಲಿಕ್ಕೆ ಹೇಳಿದ್ದು, ಟಾಟಾ ಪಂಚ್ ತೊಗೊಳ್ಲಿಕ್ಕೆ ಹೇಳಿದ್ದು. ಅಪ್ಪ ಈಸ್ ಹ್ಯಾಪಿ, ನಾನಂತೂ ಸೂಪರ್ ಹ್ಯಾಪಿ. ಮೈಲೇಜ್ ಎಷ್ಟು ಬರುತ್ತೆ ಅಂತ ಕೆಲವರು ಕಮೆಂಟ್ ಹಾಕ್ತಿದ್ರು. ನಾನು ಈಗಲೇ ಹೇಳ್ತೇನೆ, ನಾನು ಉಡುಪಿಯಿಂದ ಆನೆಗುಡ್ಡೆ ದೇವಸ್ಥಾನ, ಕುಂದಾಪುರದಿಂದ ಕಂಬತ್ಕೋಣೆ, ಈ ಥರ ಇವತ್ತೊಂದು ಅರೌಂಡ್ 70-80 ಕಿಲೋಮೀಟರ್ ಇವತ್ತು ನಾನು ಸುತ್ತಾಡಿದ್ದೇನೆ. ಬೈಂದೂರು ತನಕ ಹೋಗಿ ಬಂದೆ. ನನಗೆ ಹೈವೇಯಲ್ಲಿ 18 ಬಂತು, ನಾನು 100ರಲ್ಲಿ ಚಚ್ಕೊಂಡು ಬಂದೆ. ಸೊ ನನಗೆ 18 ಮೈಲೇಜ್ ಬಂತು. 17 ಅಂತೂ ಮಿನಿಮಮ್ ನಿಮಗೆ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಲವ್ಲಿ ಕಾರ್ ನಿಮಗೆ ಎಲ್ಲಿ ಕೂಡ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂತ ಅನ್ಸೋದಿಲ್ಲ. ಯಾರಾದರೂ ಟಾಟಾ ಪಂಚ್ ಬೈ ಮಾಡಲಿಕ್ಕೆ ಥಿಂಕ್ ಮಾಡ್ತಾ ಇದ್ರೆ, ನಾ ಕಣ್ಣು ಮುಚ್ಕೊಂಡು ಟಾಟಾ ಪಂಚ್ ತಗೊಳ್ಳಿ ಅಂತ ಹೇಳ್ತೇನೆ. ಒಂದು ರೀಸೇಲ್ ವ್ಯಾಲ್ಯೂ ಕೂಡ ಟಾಟಾದವ್ರದ್ದು ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ಅಮೇಸಿಂಗ್ ಆಗಿದೆ, ಸೇಫ್ ಕಾರು. ಎಕ್ಸ್ಟ್ರಾಗೆ ಕಂಪೇರ್ ಮಾಡಿದ್ರೆ ಚೀಪ್ ಆಗ್ತದೆ. ಎಕ್ಸ್ಟ್ರಾ ತಗೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಫೀಲ್ ಇದು ಲುಕ್ ವೈಸ್ ಕೂಡ ನಂಗೆ ಭಾರಿ ಇಷ್ಟ. ಸೊ ಟಾಟಾ ಪಂಚಿಗೆ 10ಕ್ಕೆ 10 ಕೊಡ್ತೇನೆ ಆಸ್ ಆಫ್ ನಾವು ತಗೊಂಡದ್ದು ಉಡುಪಿಯಲ್ಲಿ, ಯಾಕಂದ್ರೆ ಅಪ್ಪ ಅಮ್ಮ ಇರೋದು ಉಡುಪಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಒಳ್ಳೆ ಸರ್ವಿಸ್, ನನಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ರು. ಆ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತಲೆನೋವೆಲ್ಲ ಇರದೆ ಅವರೇ ಎಲ್ಲ ಪ್ರಾಪರ್ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ ಪಂಚ್ ಬಗ್ಗೆ ಎಂಥದ್ದೇ ಡೌಟ್ ಇದ್ರೂ ಕೂಡ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಗಣೇಶ್ ಕಾರ್ ಅಂತ ಪ್ರೊಫೈಲ್ ಉಂಟು, ಫಾಲೋ ಮಾಡಿರ್ತಿದ್ರೆ ಫಾಲೋ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.